ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಇವತ್ತಿನ ಸನಾತನ ಕಥನದ ಎಪಿಸೋಡ್ ಅನ್ನ ಶುರು ಮಾಡುವುದಕ್ಕಿಂತ ಮೊದಲು ನಂದು ಒಂದು ಹಂಬಲ್ ರಿಕ್ವೆಸ್ಟ್ ಇದೆ. ಈ ಸ್ಕ್ರೀನ್ ಶಾಟ್ ಅನ್ನ ಗಮನಿಸಿ. ಇದರಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಡೇಟಾ ಇದೆ. ಈ ಚಾನೆಲ್ ಅನ್ನ ಯಾರ್ಯಾರು ವಾಚ್ ಮಾಡ್ತಿದ್ದಾರೆ ಅದರಲ್ಲಿ ಮೇಜರ್ ಪರ್ಸೆಂಟೇಜ್ ಚಾನೆಲ್ ಅನ್ನ ಇನ್ನೂ ಕೂಡ ಸಬ್ಸ್ಕ್ರೈಬೇ ಮಾಡಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಏನ್ ನೋಡ್ತೀರಾ ವ್ಯೂಸ್ ಅನ್ನೋದಿರತ್ತಲ್ವಾ, ಡೆಫಿನೆಟ್ಲಿ ಅದು ಮಾನಿಟೈಸೇಷನ್ ಲೆವೆಲ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಆದ್ರೆ ಪ್ರತಿಯೊಬ್ಬ ಕಾಂಟೆಂಟ್ ಕ್ರಿಯೇಟರ್ಗೆ ಸಬ್ಸ್ಕ್ರೈಬರ್ಸ್ ಅನ್ನುವಂತಹ ನಂಬರ್ ಇರುತ್ತಲ್ವಾ, ಅದು ದೊಡ್ಡ ಮೋಟಿವೇಶನ್. ನಿಮ್ಗೇನೂ ಖರ್ಚಾಗೋದಿಲ್ಲ, ನಿಮ್ದೇನೂ ಕೂಡ ನಷ್ಟ ಆಗೋದಿಲ್ಲ. ಒಂದು ಸಬ್ಸ್ಕ್ರೈಬ್ ಅನ್ನುವಂತಹ ಬಟನ್ ಅನ್ನ ಒತ್ತಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನ ಆನ್ ಇಟ್ಕೊಂಡ್ರಿ ಅಂತಂದ್ರೆ ಪ್ರತಿ ಸಂಡೇ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ರೀಚ್ ಆಗುತ್ತೆ. ಇದರಿಂದ ನಿಮ್ಗೆ ಯಾವುದೇ ಲಾಸ್ ಇಲ್ಲ. ಆದ್ರೆ ನೀವು ಇದನ್ನ ಮಾಡ್ಕೊಳ್ಳೋದ್ರಿಂದ ನನಗೆ ದೊಡ್ಡ ಮೋಟಿವೇಶನ್ ಅನ್ನೋದು ಸಿಗುತ್ತೆ. ಹಾಗಾಗಿ ದಯವಿಟ್ಟು ಯಾರು ವಾಚ್ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಂಬಲ್ ರಿಕ್ವೆಸ್ಟ್ ನಂದು, ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ, ನನಗೆ ಖುಷಿ ಆಗುತ್ತೆ. ಸೊ ಇವತ್ತಿನ ಥಂಬ್ನೇಲ್ ಅನ್ನ ನೋಡಿದ ತಕ್ಷಣ ಬಹಳಷ್ಟು ಜನರಿಗೆ ಶಾಕ್ ಆಗಿರಬಹುದು. ಐ ಆಮ್ ಶೋರ್ ತುಂಬಾ ಜನರಿಗೆ ಸಖತ್ ಕ್ಯೂರಿಯಾಸಿಟಿಯಿಂದ ಈ ಒಂದು ಎಪಿಸೋಡ್ ಅನ್ನ ಓಪನ್ ಮಾಡಿರ್ತೀರಾ. ಯಾಕೆಂತಂದ್ರೆ ವಿಚಾರನೆ ಆಗಿದೆ. ಆದ್ರೆ ಈ ವಿಚಾರವನ್ನ ನಾನು ಅಶ್ಲೀಲದ ದಾರಿಯಲ್ಲಿ ಅಥವಾ ನಮ್ಗೆ ಯಾವ ರೀತಿ ಅದನ್ನ ಅಡ್ರೆಸ್ ಮಾಡಬೇಕು ಅನ್ನುವಂತಹ ಒಂದು ಮುಜುಗರ ಅನ್ನೋದಿದೆ ಅಲ್ಲ. ಯಾಕೆಂತಂದ್ರೆ ಈ ವಿಚಾರವನ್ನ ಇವತ್ತಿಗೂ ಕೂಡ ಒಂದ್ ರೀತಿಯಲ್ಲಿ ಫ್ಯಾಮಿಲಿ ಮಧ್ಯದಲ್ಲಿ ಮಾತಾಡೋದಾಗ್ಲಿ, 4 ಜನರ ಮುಂದೆ ಮಾತಾಡೋದಾಗ್ಲಿ, ಮಡಿವಂತಿಕೆ ಅನ್ನುವ ಹಾಗೆ, ಅಂದ್ರೆ ಅದ್ರ ಬಗ್ಗೆ ಮಾತಾಡಬಾರ್ದು. ಬಟ್ ಎವ್ರಿಬಡಿ ವಾಂಟ್ಸ್ ಟು ನೋ ಅಬೌಟ್ ಇಟ್. ಈ ರೀತಿಯಾಗಿರುವಂತಹ ಕೆಲವೊಂದಷ್ಟು ನಂಬಿಕೆ ಇದೆ, ಸಂಪ್ರದಾಯ ಬೆಳ್ಕೊಂಡು ಬಂದಿದೆ. ಅದರ ಜೊತೆಗೆ ಈ ಒಂದು ವಿಚಾರವನ್ನ ಇಡೀ ಪ್ರಪಂಚಕ್ಕೆ ಅತ್ಯಂತ ಖುಲ್ಲಾ ಸಾರುವಂತಹ ಒಂದು ದೇವಸ್ಥಾನ ನಮ್ಮ ಭಾರತದಲ್ಲಿ ಇದೆ. ಆ ದೇವಸ್ಥಾನ ಯಾವ ವಿಚಾರಕ್ಕೆ ಹೆಸರುವಾಸಿ ಅಂತಂದ್ರೆ ಅದರಲ್ಲಿ ಇರುವಂತಹ ಸ್ಕಲ್ಪ್ಚರ್ಸ್, ಅಂದ್ರೆ ಕಾಮೋದ್ರೇಕಗೊಳಿಸುವಂತಹ ಒಂದು ದೇವಸ್ಥಾನ ಭಾರತದಲ್ಲಿ ಇದೆ ಅನ್ನೋದು ಬಹಳಷ್ಟು ಜನರಿಗೆ ಒಂದು ರೀತಿಯಲ್ಲಿ ಶೇಮ್ಫುಲ್, ಅಂದ್ರೆ ನಾವ್ ಈ ರೀತಿನ ಅಂತ ಡಿಬೇಟಬಲ್ ಟಾಪಿಕ್ ಆಗಿದೆ. ಆದ್ರೆ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ರವರ ಹಿಂದಿನ ಉದ್ದೇಶ ಏನಿರಬಹುದು, ಇದರ ಸಿಗ್ನಿಫಿಕೆನ್ಸ್ ಏನು, ಇದನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು, ಹಾಗೆ ಯಾವಾಗ್ಲೂ ನಾನು ಹೇಳೋದು ಒಂದೇ, ಅದರ ಉದ್ದೇಶವನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ. ಹಾಗಾಗಿ ಇವತ್ತಿನ ಈ ಒಂದು ವಿಚಾರ ಅನ್ನೋದನ್ನ ತುಂಬಾ ಓಪನ್ ಮೈಂಡೆಡ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಹಾಗೆ ಯಾರ್ಯಾರು ಈ ಎಪಿಸೋಡ್ ಅನ್ನ ನೋಡ್ತಾ ಇರ್ತೀರಾ, ನೀವು ಮಕ್ಕಳಾಗಿದ್ರಿ ಅಂತಂದ್ರೆ ನಿಮ್ಮ ತಂದೆ ತಾಯಿ ಜೊತೆ ಇದನ್ನ ಶೇರ್ ಮಾಡ್ಕೊಳ್ಳೋಕೆ ಯಾವುದೇ ಶೇಮ್ ಇರಬಾರ್ದು. ಅಥವಾ ನೀವು ತಂದೆ ತಾಯಿ ಆಗಿದ್ರಿ, ನಿಮ್ಮ ಮಕ್ಕಳ ಜೊತೆ ಈ ಟಾಕ್ ಅನ್ನ ಯಾವ ರೀತಿ ಇನಿಶಿಯೇಟ್ ಮಾಡಬೇಕು ಅನ್ನುವಂತಹ ಮುಜುಗರ ಇತ್ತು ಅಂತಂದ್ರೆ ದಿಸ್ ಇಸ್ ದ ಹೈ ಟೈಮ್. ಹಾಗೆ ನೀವು ಪಾರ್ಟ್ನರ್ಸ್ ಆಗಿದ್ರಿ, ಕಪಲ್ ಆಗಿದ್ರಿ ಅಂತಂದ್ರೆ ಯು ಶುಡ್ ನೋ ದಿಸ್. ಸೊ ಭಾರತದಲ್ಲಿ ತುಂಬಾ ಚಿಕ್ಕ ವಯಸ್ಸಿಂದ ಇವತ್ತಿನವರೆಗೂ ನಾನು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅನ್ನ ಕೂಡ ಹೇಳಕ್ ಇಷ್ಟಪಡ್ತೀನಿ. ನಮಗೆ 9th 10th ಅಲ್ಲಿ ಹೈಸ್ಕೂಲ್ ಟೈಮಲ್ಲಿ ಒಂದು ಚಾಪ್ಟರ್ ಇತ್ತು ಸೈನ್ಸ್ ಅಲ್ಲಿ, ಲೈಫ್ ಸೈನ್ಸ್ ಅಂತ. ಆ ಒಂದು ಚಾಪ್ಟರ್ ಮಾತ್ರ ಅದ್ರ ಒಳಗಡೆ ಏನಿದೆ ಏನಿಲ್ಲ ಇದ್ಯಾವುದು ಗೊತ್ತಿರ್ಲಿಲ್ಲ. ಆದ್ರೆ ಆ ಚಾಪ್ಟರ್ ರಿಲೇಟೆಡ್ ಆಗಿ ಬಹಳಷ್ಟು ಕ್ಯೂರಿಯಾಸಿಟಿ, ಹಾಗೆ ಒಂದ್ ರೀತಿಯಲ್ಲಿ ಮಡಿವಂತಿಕೆ. ಇಂಥದ್ದೆಲ್ಲ ಟಾಪಿಕ್ ಅನ್ನ ನಾವು ಕಲ್ತ್ಕೋಬೇಕಾ ಅಂತ. ಹುಡುಗನನ್ನ ಸಪರೇಟ್ ಆಗಿ ಒಂದು ಟೀಚರ್ ಆ ಒಂದು ಪಾಠವನ್ನ ಹೇಳ್ಕೊಡ್ತಾ ಇದ್ರು. ಎಷ್ಟೋ ಸ್ಕೂಲ್ಸ್ ಅಲ್ಲಿ ಈ ಪಾಠವನ್ನ ಹೇಳೇ ಕೊಡಲ್ಲ, ಅದನ್ನ ಸ್ಕಿಪ್ ಮಾಡ್ಬಿಡ್ತಾರೆ. ಬಟ್ ನಮ್ಮ ಸ್ಕೂಲಲ್ಲಿ ಸಪರೇಟ್ ಆಗಿ ಹೆಣ್ಮಕ್ಳಿಗೆ ಸಪರೇಟ್, ಗಂಡ್ಮಕ್ಳಿಗೆ ಸಪರೇಟ್ ಆಗಿ ಆ ಪಾಠವನ್ನ ಹೆಣ್ಮಕ್ಳಿಗೆ ಒಂದು ಲೇಡಿ ಟೀಚರ್, ಗಂಡ್ಮಕ್ಳಿಗೆ ಒಬ್ಬ ಜೆಂಟ್ಸ್ ಟೀಚರ್ ಆಗಿರೋರು ಹೇಳ್ಕೊಟ್ಟಿದ್ರು. ಬೇಸಿಕಲಿ ಏನು ಲೈಫ್ ಸೈನ್ಸಸ್ ಅಂತಂದ್ರೆ, ನಾವು ಹುಟ್ಟಿ ನಮ್ಮ ತಂದೆ ತಾಯಿಯ ಮೂಲಕ ನಾವು ಹುಟ್ಟಿದ್ಮೇಲೆ ನಮ್ಮ ಮುಂದಿನ ಜನರೇಷನ್ ಯಾವ ರೀತಿ ಹುಟ್ಟುತ್ತೆ, ಅದಕ್ಕೆ ಯಾವ ರೀತಿಯಾಗಿರುವಂತಹ ಪ್ರೊಸೆಸ್ ಇನ್ವಾಲ್ವ್ಡ್ ಇದೆ ಅನ್ನೋದನ್ನ ಅತ್ಯಂತ ಸೈಂಟಿಫಿಕ್ ವೇ ಅಲ್ಲಿ ಯಾವುದೇ ಅಶ್ಲೀಲತೆ ಇಲ್ಲದೆ ಎಕ್ಸ್ಪ್ಲೇನ್ ಮಾಡುವಂತಹ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಈ ಚಾಪ್ಟರ್ ಬಹಳಷ್ಟು ವರ್ಷಗಳ ಹಿಂದೆ ನಮ್ಮ ಆನ್ಸೆಸ್ಟರ್ಸ್ ದೇವಸ್ಥಾನದ ಗೋಡೆಗಳಲ್ಲಿ ಕೆತ್ತನೆಯ ಮೂಲಕ ಹೇಳೋಕೆ ನೋಡಿದ್ರು. ಅದೇ ಖಜುರಾಹೋ ಟೆಂಪಲ್ಸ್. ಇವತ್ತಿಗೂ ಕೂಡ ಈ ದೇವಸ್ಥಾನ ನಿಮ್ಗೆ ನೋಡೋಕ್ ಸಿಗುತ್ತೆ. ಬಹಳಷ್ಟು ಜನರಿಗೆ ಗೊತ್ತಿರಬಹುದು, ಕೆಲವೊಂದಷ್ಟು ಜನ ಅದನ್ನ ಒಂದು ರೀತಿಯಲ್ಲಿ ಸೆಕ್ಸ್ ಸಿಂಬಲ್ ಆಗಿ
ಅಂದ್ರೆ ಇರೋಟಿಕ್ ಪೊಸಿಷನ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಅಲ್ಲಿ ಹೋಗಿ ನೋಡ್ಕೊಳ್ಬೇಕು ಅನ್ನುವಂತಹ ಒಂದು ಕಾಮ ದೃಷ್ಟಿಯಿಂದ ದೇವಸ್ಥಾನವನ್ನ ನೋಡೋರಿದ್ದಾರೆ. ಈ ಒಂದು ಎಪಿಸೋಡ್ನ ಉದ್ದೇಶ ಏನು ಅಂತಂದ್ರೆ, ಒಂದು ಸೆಕ್ಸ್ಗೆ ಸಂಬಂಧಪಟ್ಟ ಹಾಗೆ, ಲೈಂಗಿಕತೆಗೆ ಸಂಬಂಧಪಟ್ಟ ಹಾಗೆ ಯಾವ ವಿಚಾರಗಳು ಯಾರ್ಯಾರಿಗೆ ಯಾವ ಸಮಯದಲ್ಲಿ ಗೊತ್ತಾಗಬೇಕು ಅನ್ನುವಂತಹ ಉದ್ದೇಶದಿಂದ ಆ ಒಂದು ದೇವಸ್ಥಾನ ಏನನ್ನ ತೆರೆದಿಡ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ 2 ಡಿಬೇಟ್ ನಡೆಯುತ್ತಲ್ವಾ. ಇದು ಅಶ್ಲೀಲತೆ, ಸನಾತನ ಧರ್ಮದಲ್ಲಿ ಇಂಥದ್ದು ಒಂದನ್ನ ಪ್ರಮೋಟ್ ಮಾಡಿದ್ದಾರೆ ಅಂತಂದ್ರೆ ಎಷ್ಟು ಅಸಹ್ಯ. ಇನ್ಫ್ಯಾಕ್ಟ್ ಶಿವಲಿಂಗಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಕೆಟ್ಟದಾಗಿ ಮಾತಾಡೋರಿದ್ದಾರೆ. ಸೊ ಇದು ಎಲ್ಲದನ್ನ ನಿಮ್ಮ ಮುಂದೆ ತೆರೆದಿಟ್ಟು ಉದ್ದೇಶ ಏನು, ಸನಾತನ ಧರ್ಮ ಕಾಮವನ್ನ ಕೂಡ ನಿಷಿದ್ಧ ಅಲ್ಲ ಅನ್ನೋದನ್ನ ಯಾಕೆ ಬಹಳ ವರ್ಷಗಳ ಹಿಂದೆನೆ ಹೇಳಿದೆ, ತನ್ನ ಕೆತ್ತನೆಯ ಮೂಲಕ, ತನ್ನ ಕಾಮಸೂತ್ರ ಅನ್ನುವಂತಹ ಪುಸ್ತಕದ ಮೂಲಕ ಇದು ಎಲ್ಲದನ್ನ ಹೇಳುವಂತಹ ಪ್ರಯತ್ನ. ಜೊತೆಗೆ ಯಾರಿಗೆ ಈ ಒಂದು ವಿಚಾರವನ್ನ ಯಾರ ಹತ್ರ ಹೇಳಬೇಕು, ಹೇಗೆ ಹೇಳಬೇಕು ಅನ್ನುವಂತಹ ಆಕ್ಸೆಸ್ ಇರೋದಿಲ್ಲ, ಅಂಥವರಿಗೆ ಸರಿಯಾಗಿರುವಂತಹ ಜ್ಞಾನ ಸಿಗಬೇಕು. ಅದು ಸಿಕ್ಕಿಲ್ಲ ಅಂತಂದ್ರೆ ನಮ್ಮ ಸಮಾಜ ಉತ್ತಮವಾಗಿ ಇರೋದಿಲ್ಲ. ಅಲ್ಲಿ ಯಾವಾಗಲೂ ಕೂಡ ಹೆಣ್ಣು ಮತ್ತು ಗಂಡಿನ ನಡುವೆ ಒಂದು ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ಅದರ ಪರಿಣಾಮವಾಗಿ ಎಷ್ಟೋ ಸಂದರ್ಭದಲ್ಲಿ ಈ ಕಾಮಪಿಶಾಚಿಗಳು ಬಲಾತ್ಕಾರ ಮಾಡೋದಿರುತ್ತಲ್ವಾ, ಸಾಕಷ್ಟು ಸಂದರ್ಭದಲ್ಲಿ ಅದು ಸೈಕಾಲಜಿಕಲಿ ಪ್ಲೇ ಮಾಡ್ತಾ ಇರುತ್ತೆ. ಹಾಗಾಗಿ ಇದೆಲ್ಲವನ್ನ ಒಂದು ಜ್ಞಾನದ ದೃಷ್ಟಿಕೋನದಲ್ಲಿ ಅಡ್ರೆಸ್ ಮಾಡಬೇಕು, ಅರ್ಥ ಮಾಡ್ಕೊಳ್ಬೇಕು. ಖಜುರಾಹೋ ಟೆಂಪಲ್ಸ್ ಮಧ್ಯಪ್ರದೇಶದ ಛತರ್ಪುರ್ ಜಿಲ್ಲೆಗೆ ಸೇರಿರುವಂತಹ ಪ್ರದೇಶದಲ್ಲಿ ಇವತ್ತಿಗೂ ಕೂಡ ಖಜುರಾಹೋ ಟೆಂಪಲ್ಸ್ ಅನ್ನೋದು ಇದೆ. ಆದ್ರೆ ಇದು ಏನು ಮಹತ್ವವನ್ನ ಹೇಳುತ್ತೆ, ಇದ್ಯಾವುದನ್ನ ಅರ್ಥ ಮಾಡ್ಕೊಳ್ಳದೆ ಅಲ್ಲಿ ಇರೋಟಿಕ್ ಪೊಸಿಷನ್ಸ್ ಅನ್ನ ಕೆತ್ತನೆ ಮಾಡಿದ್ದಾರೆ, ಇದು ಒಂದನ್ನೇ ಜನ ಇವತ್ತಿಗೂ ಅದ್ರ ಬಗ್ಗೆ ಪಾಪ್ಯುಲರೈಸ್ ಮಾಡಿರೋದು ಅಂತ ಅನ್ಕೊಳ್ಳಿ, ಅಥವಾ ಅದನ್ನ ಬದನಾಮ್ ಮಾಡಿರೋದು ಅಂತಾನೆ ಅನ್ಕೋಣ. ಈ ಖಜುರಾಹೋ ಟೆಂಪಲ್ಸ್ ಅನ್ನ ಯಾವಾಗ ಕಟ್ಟಿದ್ರು, ಯಾರು ಕಟ್ಟಿದ್ರು ಅಂತ ನಾವು ಇತಿಹಾಸವನ್ನ ಕೆಣಕ್ತಾ ಹೋದ್ವಿ ಅಂತಂದ್ರೆ ಇದರ ಉಲ್ಲೇಖ ನಮಗೆ ಮೊಟ್ಟ ಮೊದಲೇದಾಗಿ ರೀಡಿಸ್ಕವರ್ ಆಗೋದು ಬ್ರಿಟಿಷ್ ಅಧಿಕಾರಿಯೊಬ್ಬನ ಮೂಲಕ. ಯಾವಾಗ ಭಾರತದಲ್ಲಿ ಈ ಈಸ್ಟ್ ಇಂಡಿಯಾ ಕಂಪನಿ ಬಂದು ಎಲ್ಲೆಲ್ಲಿ ಏನೇನ್ ಬಕ್ಕೊಳ್ಬಹುದು, ಏನೇನ್ ಕದಿಬಹುದು, ಏನೇನ್ ನಾಶ ಮಾಡಬಹುದು, ಏನೇನನ್ನ ನಮ್ಮ ಇಂಗ್ಲೆಂಡ್ ಕದ್ಕೊಂಡು ಹೋಗಬಹುದು, ಇದೆಲ್ಲದನ್ನ ಹುಡುಕೋಕೆ ಅಂತ ಆ ಅಧಿಕಾರಿಗಳು ಬರ್ತಿದ್ರಲ್ಲ ಇಲ್ಲಿ, ಅಂಥವರಿಗೆ ಈ ದೇವಸ್ಥಾನಗಳಲ್ಲಿ, ಹಳೆಯ ಕಟ್ಟಡಗಳಲ್ಲಿ, ಪ್ರಾಚೀನ ಕಟ್ಟಡಗಳಲ್ಲಿ ಭಾರತೀಯರ ಶ್ರೀಮಂತಿಕೆ ಅನ್ನೋದು ಏನು ಹುದುಕಿಟ್ಟಿದ್ರು, ಕೊಪ್ಪರಿಗೆ ಚಿನ್ನ, ರತ್ನ, ವಜ್ರ, ವೈಡೂರ್ಯ ಅನ್ನೋದೆಲ್ಲ ನಾವು ಇವತ್ತಿಗೂ ಹೇಳ್ತೀವಲ್ವಾ. ಸೊ ಇದನ್ನ ಹುಡುಕೋದೇ ಕೆಲ ಅಧಿಕಾರಿಗಳ ಕೆಲಸ. ಇಂಗ್ಲೆಂಡಿಂದ ಅವ್ರು ಇಲ್ಲಿ ಬರ್ತಾ ಇದ್ದಿದ್ದೆ ಎಲ್ಲೆಲ್ಲಿ ಏನು ಸಿಕ್ಕಿಲ್ವೋ ಅದೆಲ್ಲವನ್ನ ಕಂಡಿಡ್ಕೊಬಿಡ್ಬಹುದು ಅಂತ. ಹಂಗಿದ್ದೆ ಒಬ್ಬ ಬ್ರಿಟಿಷ್ ಅಧಿಕಾರಿ 1838 ಸಮಯದಲ್ಲಿ ಈ ಪ್ರದೇಶದಲ್ಲಿ ಸರ್ವೆ ಮಾಡ್ತಾ ಇರುವಾಗ ಅವನು ಲೋಕಲ್ ಸಪೋರ್ಟ್ ಅನ್ನ ತಗೊಂಡು ಇಲ್ಲಿ ಎಲ್ಲೋ ಟೆಂಪಲ್ ಇರಬೇಕು, ಆ ಟೆಂಪಲ್ ಅನ್ನ ಹುಡುಕ್ಬೇಕು ಅನ್ನುವಂತಹ ಹುಮ್ಮಸ್ಸಿನಿಂದ, ಆ ಟೆಂಪಲ್ ಇಂದ ಏನಾದ್ರೂ ಸಂಪತ್ತು ಸಿಗಬಹುದು ಅನ್ನುವಂತಹ ದುರುದ್ದೇಶದಿಂದ ಟೆಂಪಲ್ ಅನ್ನ ಹುಡುಕ್ತಾನೆ. ಎಷ್ಟೋ ದಿನಗಳ ನಂತರ ಆ ಟೆಂಪಲ್ ಅದು ಕೇವಲ ಒಂದು ದೇವಸ್ಥಾನ ಆಗಿರ್ಲಿಲ್ಲ, ದೇವಸ್ಥಾನಗಳ ಸಮೂಹ ಅನ್ನೋದು ಇಡೀ ಪ್ರಪಂಚಕ್ಕೆ ತೆರೆದುಕೊಳ್ಳುತ್ತೆ. ಆ ಆಫೀಸರ್ ಹೆಸರು ಬಂದು TS ಬರ್ಟ್ ಅಂತ. ಇವ್ರಿಗಿಂತ ಮೊದಲು 16ನೇ ಶತಮಾನದಲ್ಲಿ ಇನ್ನೊಬ್ಬ ಮಿಲಿಟರಿ ಸರ್ವೇಯರ್, ಅಗೇನ್ ಬ್ರಿಟಿಷ್ ಆಫೀಸರ್, ಇದನ್ನ ಕಂಡು ಹಿಡಿದಿದ್ರಂತೆ, ಅಂದ್ರೆ ರೀಡಿಸ್ಕವರ್ ಮಾಡಿದ್ರಂತೆ. ಬಟ್ ಪ್ರಪಂಚಕ್ಕೆ ಅವರು ಇದನ್ನ ಓಪನ್ ಆಗಿ ಹೇಳಿರ್ಲಿಲ್ಲ. ಈ 18ನೇ ಶತಮಾನದಲ್ಲಿ ಇಡೀ ಪ್ರಪಂಚಕ್ಕೆ ತೆರೆದುಕೊಂಡಂತಹ ಖಜುರಾಹೋ ದೇವಸ್ಥಾನಗಳ ಸಮೂಹ ಅನ್ನೋದು ಒಂದು ವಿಚಾರದಲ್ಲಿ ಆರ್ಕಿಟೆಕ್ಚರಲ್ ಮಾರ್ವೆಲ್. ಹಾಗೆ ಅಂದಿನ ಸಮಯದಲ್ಲಿ ನಮ್ಮ ಪೂರ್ವಜರ ಆಲೋಚನಾ ಶಕ್ತಿ ಇರಬಹುದು, ಅಥವಾ ಅವರ ವೈಡ್ ಮೈಂಡೆಡ್ನೆಸ್, ಎಕ್ಸೆಪ್ಟೆನ್ಸ್, ಇದೆಲ್ಲವೂ ಯಾವ ಲೆವೆಲ್ಗೆ ಇತ್ತು ಅನ್ನೋದನ್ನ ನಮ್ಮ ಮುಂದೆ ಇವತ್ತಿಗೂ ಕೂಡ ಹೇಳುತ್ತೆ. ಆದ್ರೆ ಯಾವ ವಿಚಾರ ಬೇಜಾರಾಗತ್ತೆ ಅಂತಂದ್ರೆ, ನಮ್ಮ ಪೂರ್ವಜರಿಗೇನಿದ್ದಾರೆ, ಸನಾತನ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗ ಅಂತಂದ್ರೆ ಜ್ಞಾನ. ಜ್ಞಾನ ಇಲ್ಲದೆ ನಮ್ಮ ಸನಾತನ ಧರ್ಮವಿಲ್ಲ. ಸನಾತನ ಧರ್ಮ ಅಂತಂದ್ರೇನೆ ಐ ಆಮ್ ಇನ್ ಸರ್ಚ್ ಆಫ್ ಜ್ಞಾನ. ಪ್ರತಿಯೊಂದು ವಿಚಾರವನ್ನ, ಜೀವನದ ಪ್ರತಿಯೊಂದು ಹಂತವನ್ನ ಅವರು ಅರ್ಥ ಮಾಡಿಕೊಳ್ತಾ ಇರೋದು ಕ್ಯೂರಿಯಾಸಿಟಿಯ ಮೂಲಕ, ಅದಕ್ಕೆ ಆನ್ಸರ್ ಅನ್ನ ಕಂಡುಕೊಳ್ಳೋದು.
ವಿ ಆರ್ ಸೀಕರ್ಸ್, ವಿ ವರ್ ನೆವರ್ ಬಿಲೀವರ್ಸ್. ನಾವು ಯಾವಾಗಲೂ ಕೂಡ ಏನೋ ಒಂದನ್ನ ಹುಡುಕೊಂಡು ಹೋಗ್ತಿದ್ವಿ, ಅದರ ಡೆಪ್ತ್ಗೆ ಇಳಿತಿದ್ವಿ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಕೂಡ ನಮ್ಮ ಪೂರ್ವಜರು ಈ ಲೈಂಗಿಕತೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕುತೂಹಲ ಇದ್ದಿದ್ರಿಂದ ಅದರ ಬಗ್ಗೆ ಸಾಕಷ್ಟು ಸ್ಟಡಿ ಮಾಡಿ ಯಾವುದು ಸರಿ ಯಾವುದು ತಪ್ಪು ಇದೆಲ್ಲವನ್ನ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಹೇಳಬೇಕು ಅನ್ನುವಂತಹ ಉದ್ದೇಶದಿಂದ ಈ ಕೆಲವೊಂದಷ್ಟು ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದ, ಅಥವಾ ಅಂದಿನ ಕಾಲದಲ್ಲಿ ಜನಜೀವನ ಅನ್ನೋದು ಹೀಗಿತ್ತು ಅನ್ನೋದನ್ನ ಶಾಶ್ವತವಾಗಿ ಒಂದು ಹೆಜ್ಜೆ ಗುರುತಾಗಿ ಬಿಟ್ಟು ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಆ ಕೆತ್ತನೆಯನ್ನ ಮಾಡಿದ್ದ. ಇದು ನಮಗೆ ಆಕ್ಚುಯಲ್ ಆನ್ಸರ್ ಸಿಗದೆ ಇದ್ರೂ ಕೂಡ ನಮ್ಮ ಇಂಟರ್ಪ್ರಿಟೇಷನ್ ಹೇಗೆ ಇರಬೇಕು ಅನ್ನೋದನ್ನ ನಾನು ಹೇಳುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸೊ ಈ ದೇವಸ್ಥಾನಗಳ ಸಮೂಹವನ್ನ ನಾವು ಯಾಕೆ ಹುಟ್ಟುಕೊಂತು, ಯಾರು ಕಟ್ಟಿದ್ರು, ಇದೆಲ್ಲದನ್ನ ನೋಡಿದ್ವಿ ಅಂತಂದ್ರೆ ಇನ್ನೂ ಬಹಳಷ್ಟು ವರ್ಷಗಳ ಇತಿಹಾಸವನ್ನ ಕೆದಕಿದ್ವಿ ಅಂತಂದ್ರೆ ಒಂದು ಪುಟ್ಟ ಉಲ್ಲೇಖ ಅನ್ನೋದು ಸಿಗತ್ತೆ. ಈ ದೇವಸ್ಥಾನವನ್ನ ಕಟ್ಟಿರುವಂತಹ ರಾಜಮನೆತನ ಯಾವುದು ಅಂತಂದ್ರೆ ಚಂದೇಲಾ ಡೈನಾಸ್ಟಿ, ರಾಜಪೂತರು ಇವರು. ಬಹಳಷ್ಟು ಶತಮಾನಗಳ ಹಿಂದೆ ಇಲ್ಲಿ ಒಬ್ಳು ಸುಂದರಿ ವಾಸವಾಗಿದ್ಲಂತೆ. ಆಕೆಯ ಹೆಸರು ಹೇಮಾವತಿ ಅಂತ. ಆಕೆ ಎಷ್ಟು ಸುಂದರವಾಗಿದ್ಲು ಅಂತಂದ್ರೆ ಖುದ್ದು ಚಂದ್ರದೇವನೇ ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಭೂಮಿಗೆ ಬಂದು ಅವರಿಬ್ಬರ ಮಿಲನದಿಂದಾಗಿ ಒಬ್ಬ ಮಗ ಹುಡ್ತಾನೆ. ಆ ಮಗನ ಹೆಸರು ಚಂದ್ರವರ್ಮನ್. ಆ ಚಂದ್ರವರ್ಮನ್ ಇಸ್ ದ ಫೌಂಡರ್ ಆಫ್ ಚಂದೇಲಾ ಡೈನಾಸ್ಟಿ. ಈ ವ್ಯಕ್ತಿಯೇ ಹಾಗೂ ಈ ಮನೆತನಕ್ಕೆ ಸೇರಿರುವಂತಹ ಮುಂದುವರೆದ ರಾಜರುಗಳು ಅಂತ ಯಾರು ಬರ್ತಾರೆ ಅವರೆಲ್ಲರೂ ಸೇರ್ಕೊಂಡು ಖಜುರಾಹೋ ಅನ್ನುವಂತಹ ದೇವಸ್ಥಾನ ಸಮೂಹವನ್ನ ಒಂದು ಆರ್ಕಿಟೆಕ್ಚರಲ್ ಮಾರ್ವೆಲ್ನ ಜೊತೆಗೆ ಶಿವನ ಕುರಿತಾಗಿ ಅವರ ಮೇಲೆ ಇದ್ದಂತಹ ಪ್ರೀತಿಯ ಕುರಿತಾಗಿ ಈ ದೇವಸ್ಥಾನಗಳನ್ನ ಕಟ್ಟಿದ್ರು ಅನ್ನೋದನ್ನ ಇತಿಹಾಸ ಹೇಳುತ್ತೆ. ಖಜುರಾಹೋ ಇದನ್ನ ನಾವು ಸಂಸ್ಕೃತದಲ್ಲಿ ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ಖಜೂರ ಅಂತಂದ್ರೆ ಖರ್ಜೂರ. ಈ ಒಂದು ಅರ್ಥ ಒಂದಷ್ಟು ಜನ ಪಂಡಿತರು ಹೇಳಿದ್ರೆ, ಇನ್ನೂ ಕೆಲವರು ಹೇಳೋದು ಏನು ಅಂತಂದ್ರೆ ಈ ದೇವಸ್ಥಾನಗಳ ಹೆಬ್ಬಾಗಿಲು ಅಂತ ಏನಿರುತ್ತೆ ಅಲ್ಲಿ ಈ 2 ಗೋಲ್ಡನ್ ಪಾಮ್ ಟ್ರೀಸ್ ಇತ್ತಂತೆ. ಅಂದ್ರೆ 2 ಖರ್ಜೂರದ ಮರಗಳ ಆಕೃತಿಯನ್ನ ಚಿನ್ನದಲ್ಲಿ ಮಾಡಿಸಿಟ್ಟಿದ್ರು. ಇವಾಗ ಅದ್ ನೋಡೋಕ್ ನಮ್ಗೆ ಸಿಗೋದಿಲ್ಲ, ಯಾರು ಕಿತ್ಕೊಂಡು ಹೋಗಿರಬಹುದು. ಯಾಕೆಂತಂದ್ರೆ ಅಷ್ಟು ಸತಿ ದಾಳಿ ಅನ್ನೋದು ಭಾರತದ ಮೇಲೆ ನಡೆದಿದೆ, ಸನಾತನ ಧರ್ಮದ ಮೇಲೆ ನಡೆದಿದೆ. ಆ ಕಾರಣದಿಂದ ಈ ದೇವಸ್ಥಾನವನ್ನ ಲೋಕಲೈಟ್ ಆ ರೀತಿ ಕರಿತಾ ಬಂದ್ರು ಅಂತ ಒಂದಷ್ಟು ಜನ ಹೇಳಿದ್ರೆ, ಇನ್ನೂ ಕೆಲವೊಂದಷ್ಟು ಜನ ಹೇಳೋದು ಖಜೂರ ವಾಹಕ ಅಂತಂದ್ರೆ ಶಿವನನ್ನ ಸಂಸ್ಕೃತದಲ್ಲಿ ಕರೆಯೋದು ಏನಪ್ಪಾ ಅಂತಂದ್ರೆ ಅವನ ರುಂಡಮಾಲೆ ಅನ್ನೋದು ಏನಿರುತ್ತೆ, ಸ್ಕಾರ್ಪಿಯನ್ಸ್ ಮಾಲೆ ಅನ್ನೋದು ಏನಿರುತ್ತಲ್ವಾ, ಅದನ್ನ ಆ ಕಾರಣದಿಂದ ಶಿವನ ಇನ್ನೊಂದು ಹೆಸರು ಖಜೂರ ವಾಹಕ್. ಸೊ ಈ ಒಂದು ಡಿಬೇಟ್ ಅನ್ನೋದು, ಒಪಿನಿಯನ್ ಅನ್ನೋದು ಡೆಫಿನೆಟ್ಲಿ ಇರುತ್ತೆ. ಯಾಕೆಂತಂದ್ರೆ ಯಾವ ವಿಚಾರಕ್ಕೆ ನಮಗೆ ಸ್ಟ್ರಾಂಗ್ ಎವಿಡೆನ್ಸ್ ಅನ್ನೋದು ಸಿಗೋದಿಲ್ಲ, ಅದು ಪ್ರತಿಯೊಬ್ಬರ ಇಂಟರ್ಪ್ರಿಟೇಷನ್ ಮೇಲೆ ನಡೆಯುವಂಥದ್ದು. ಸೊ ಇದು ದೇವಸ್ಥಾನಕ್ಕೆ ಈ ಹೆಸರು ಏನಕ್ಕೆ ಬಂತು ಅನ್ನೋದು ಅದ್ರ ಹಿಂದಿರುವಂತದ್ದಾದ್ರೆ, ಈ ದೇವಸ್ಥಾನಗಳ ಸಮೂಹ ಅಂತ ನಾನು ಏನ್ ಹೇಳಿದೆ ಕೇವಲ ಒಂದು ಟೆಂಪಲ್ ಇರೋದಲ್ಲ. ಈ ಟೆಂಪಲ್ ಒಟ್ಟು 85 ಕಟ್ಟಿದ್ರು ಅಂತ ಹೇಳಲಾಗುತ್ತೆ. 25 ಸದ್ಯ ನಮ್ಗೆ ಚೂರ್ಪಾರ್ ನೋಡೋಕ್ ಸಿಕ್ಕಿದ್ರೆ 14 ದೇವಸ್ಥಾನಗಳನ್ನ ಡಿಸ್ಟಿಂಕ್ಟ್ ಆಗಿ ಐಡೆಂಟಿಫೈ ಮಾಡಿ ಅದರಲ್ಲಿ ಮುಖ್ಯವಾಗಿ ಕಂಡರಿಯ ಮಹಾದೇವ ದೇವಸ್ಥಾನ, ಪ್ರತಾಪೇಶ್ವರ ದೇವಸ್ಥಾನ ಹಾಗೂ ವರಾಹ ದೇವಸ್ಥಾನ. ಸೊ ಈ ಎಲ್ಲಾ ದೇವಸ್ಥಾನಗಳ ಪಾಪ್ಯುಲಾರಿಟಿಗಿಂತ ಜಾಸ್ತಿ ಪಾಪ್ಯುಲಾರಿಟಿ ಯಾರದಪ್ಪ ಅಂತಂದ್ರೆ ಯಾವ ದೇವಸ್ಥಾನದ ಹೊರಗೋಡೆಯ ಮೇಲೆ ಸೆಕ್ಷುವಲ್ ಪೊಸಿಷನ್ಸ್ ಇದೆ, ಎರೋಟಿಕ್ ಪೊಸಿಷನ್ಸ್ ಇದೆ, ಕಾಮಸೂತ್ರದಲ್ಲಿ ಹೇಳಲಾಗಿರುವಂತಹ ಕೆಲವೊಂದಷ್ಟು ಕಾಮೋದ್ರೇಕಗೊಳಿಸುವಂತಹ, ಉದ್ದೀಪನಗೊಳಿಸುವಂತಹ ಭಾವನೆಗಳನ್ನ ಕೆಲವೊಂದಷ್ಟು ಸ್ಕಲ್ಪ್ಚರ್ಸ್ ಇರುವಂಥದ್ದು. ಇದೇ ಸೆಂಟರ್ ಆಫ್ ಕಾಂಟ್ರವರ್ಸಿ. ಆದ್ರೆ ಬಹಳಷ್ಟು ಜನ ಇದನ್ನ ಅರ್ಥನೂ ಮಾಡ್ಕೊಂಡಿಲ್ಲ, ಇದನ್ನ ಹೇಳುವಂತಹ ಪ್ರಯತ್ನವನ್ನ ಕೂಡ ಮಾಡಿಲ್ಲ. ಇಡೀ ದೇವಸ್ಥಾನಗಳ ಸಮೂಹದಲ್ಲಿ ಕೇವಲ 10% ಕಾರ್ವಿಂಗ್ಸ್ ಮಾತ್ರ ಕಾಮವನ್ನ ಸಾರುವಂಥದ್ದು. ಅದರ ಅರ್ಥ ಏನು? ನಮ್ಮ ಧರ್ಮ ಹೇಳೋದು ಏನ್ ಗೊತ್ತಾ? ಧರ್ಮ, ಅರ್ಥ, ಕಾಮ, ಮೋಕ್ಷ. ಅಂದ್ರೆ ಒಬ್ರು ಜೀವನ ಅನ್ನೋದು ಯಾವ ರೀತಿ ಆ ಸೈಕಲ್ ನಡಿಬೇಕು, ಯಾವುದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದನ್ನ ಹೇಳುತ್ತೆ. ಅಂದ್ರೆ ನಮ್ಮ ಧರ್ಮಶಾಸ್ತ್ರಗಳೇ ಹೇಳುವಂಥದ್ದು ಕಾಮ ಅನ್ನೋದು ನೆಗೆಟಿವ್ ಅಲ್ಲ, ಆದ್ರೆ ಕಾಮುಕ ಆಗೋದು ನೆಗೆಟಿವ್.
ಈ ದೇವಸ್ಥಾನಗಳ ಹೊರಾಂಗಣದಲ್ಲಿ ಇರುವಂತಹ ಕೇವಲ 10% ಇರೋಟಿಕ್ ಸ್ಟ್ರಕ್ಚರ್ಸ್ ಹೇಳೋದು ಏನಪ್ಪಾ ಅಂತಂದ್ರೆ, ಕಾಮ ಅನ್ನೋದು ನಮ್ಮ ಜೀವನದ ಅತ್ಯಂತ ಕಡಿಮೆ ಪೋರ್ಷನ್ ಅಲ್ಲಿ ಇರಬೇಕಾದಂತಹ ಗುಣ. 90% ಏನನ್ನ ಹೇಳುತ್ತೆ ಈ ದೇವಸ್ಥಾನಗಳ ಸಮೂಹ? ನಮ್ಮ ಸ್ಪಿರಿಚುಯಾಲಿಟಿಯನ್ನ ಹೇಳುತ್ತೆ. ಅಂದಿನ ಕಾಲದಲ್ಲಿ ಜನಜೀವನ ಹೇಗಿತ್ತು ಅನ್ನೋದನ್ನ ಹೇಳುತ್ತೆ. ನಮ್ಮ ಶಾಸ್ತ್ರ ಪುರಾಣದಲ್ಲಿ ಏನೇನ್ ಕಥೆ ಇದೆ, ಏನೇನ್ ಉಲ್ಲೇಖ ಇದೆ ಅದನ್ನ ಕೆತ್ತನೆ ಮಾಡಿದೆ. ವಿಷ್ಣುವಿನ ದಶಾವತಾರ ಇರಬಹುದು, ಶಿವ ಪುರಾಣ ಇರಬಹುದು, ಇದು ಎಲ್ಲವನ್ನ ಕೆತ್ತನೆ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಈ ದೇವಸ್ಥಾನಗಳ ಸಮೂಹ ಅನ್ನೋದೇ ಒಂದು ಆರ್ಕಿಟೆಕ್ಚರಲ್ ಮಾರ್ವೆಲ್ ಅಂತ ಹೇಳೋದಕ್ಕೆ, ಜೊತೆಗೆ ಯುನೆಸ್ಕೋ ಇದನ್ನ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅಂತ ಕೂಡ ಘೋಷಣೆಯನ್ನ ಮಾಡಿರೋದು. ಅಂದ್ರೆ ಅಂದಿನ ಕಾಲದಲ್ಲಿ ಹೇಗಿತ್ತು ಆರ್ಕಿಟೆಕ್ಚರ್ ಅನ್ನೋದಕ್ಕೆ ಇಲ್ಲಿಗೆ ಖುದ್ದಾಗಿ ಹೋಗಿ ನೋಡಬೇಕು. ಇನ್ಫ್ಯಾಕ್ಟ್ ನಾನು ಹೋಗಿಲ್ಲ, ಬಟ್ ಐ ವುಡ್ ರಿಯಲಿ ಲೈಕ್ ಟು ಗೋ ಅಂಡ್ ವಿಟ್ನೆಸ್ ಆಲ್ ದೋಸ್ ಥಿಂಗ್ಸ್. ಕೇವಲ ಆ ಸ್ಕಲ್ಪ್ಚರ್ಸ್ ಅಲ್ಲ, ಬೇರೆ ಪೂರ್ವ ದಿಕ್ಕಿನಲ್ಲಿ ಇರುವಂಥದ್ದಷ್ಟು ದೇವಸ್ಥಾನ ಬೇರೆ, ಪಶ್ಚಿಮ ದಿಕ್ಕಿನಲ್ಲಿ ಇರುವಂಥದ್ದು ಬೇರೆ, ದಕ್ಷಿಣ ದಿಕ್ಕಿನಲ್ಲಿ ಇರುವಂಥದ್ದು ಬೇರೆ. ಸಾಮಾನ್ಯವಾಗಿ ನಮ್ಮ ದೇವಸ್ಥಾನಗಳನ್ನ ಪೂರ್ವ ದಿಕ್ಕಿನಲ್ಲಿ ಮಾತ್ರ ಕಟ್ತಾರೆ. ಆದ್ರೆ ಖಜುರಾಹೋ ಇಲ್ಲೂ ಕೂಡ ಸ್ಟ್ಯಾಂಡ್ ಔಟ್ ಆಗೋದು ಏನಕ್ಕೆ ಅಂತಂದ್ರೆ, ಬೇರೆ ಬೇರೆ ದಿಕ್ಕಿನಲ್ಲಿ ಕೂಡ ದೇವಸ್ಥಾನಗಳನ್ನ ಇವರು ಕಟ್ಟಿದ್ದಾರೆ. ಅಂದ್ರೆ ಅವರು ಯಾವ ಕಾರಣದಿಂದ ಕಟ್ಟಿದ್ದಾರೆ ಅನ್ನೋದಕ್ಕೆ ಮತಭೇದ ಇದೆ. ಆದ್ರೆ ಆ ಆರ್ಕಿಟೆಕ್ಚರ್ ಇರಬಹುದು, ಸ್ಯಾಂಡ್ ಸ್ಟೋನ್ ಇರಬಹುದು, ಗ್ರಾವಿಟಿ ಅಂಡ್ ಬ್ಯಾಲೆನ್ಸ್ ಅನ್ನೋದು ಏನಿದೆ ಅಲ್ವಾ, ಅದೆಲ್ಲವನ್ನ ನೋಡಿದ್ರೆ ಮಾಸ್ಟರ್ಸ್ ಆಗಿದ್ರು ಅನ್ನೋದು ದೇವಸ್ಥಾನವನ್ನ ನೋಡೋ ತಕ್ಷಣ ಗೊತ್ತಾಗ್ಬಿಡತ್ತೆ. ಇದರ ಜೊತೆಗೆ ಇವತ್ತಿನ ಎಪಿಸೋಡ್ ನಲ್ಲಿ ಇನ್ಫ್ಯಾಕ್ಟ್ ನನಗೂ ಕೂಡ ಈ ರೀತಿಯಾಗಿರುವಂತಹ ಕೆಲವೊಂದಷ್ಟು ಮಡಿವಂತಿಕೆ ಅನ್ನೋದು ಇತ್ತು. ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿಗೂ ಕೂಡ ನನಗೆ ಇದೆ. ಕಾಮ ತಪ್ಪಲ್ಲ, ಆದ್ರೆ ಯಾರ ಜೊತೆ ಎಷ್ಟು ಸತಿ ಹೇಗೆ ಲಾಯಲ್ಟಿ ಅನ್ನೋದು ಇರದ್ದೆ, ಮೊರಾಲಿಟಿ ಅನ್ನೋದು ಇರದ್ದೆ, ಕೆಲವೊಬ್ರು ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ತರದಲ್ಲಿ ಸಿಗೋದು ಒಂದೇ ಜೀವನ, ಮಜಾ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅನ್ನೋದಿರತ್ತಲ್ವಾ. ಐ ಆಮ್ ಅಗೇನ್ಸ್ಟ್ ದ್ಯಾಟ್. ಆದ್ರೆ ನಮ್ಮ ಧಾರ್ಮಿಕ ಸಂಸ್ಥಾಪನೆ ಅನ್ನೋದು ಏನಿರುತ್ತೆ, ಮದುವೆ ಅನ್ನೋದು ಏನಿರುತ್ತೆ, ಆ ಲಾಯಲ್ಟಿ ಅನ್ನೋದು ಏನಿರುತ್ತೆ, ಸೊ ಇದೆಲ್ಲವನ್ನ ಯಾರು ತುಂಬಾ ಸೀರಿಯಸ್ ಆಗಿ ಅದನ್ನ ಒಂದು ಲವ್ ರಿಲೇಶನ್ಶಿಪ್ ಅನ್ನುವ ರೀತಿಯಲ್ಲಿ ತಗೊಳ್ತಾರೆ, ಅಂಥವರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನೋದು ಜೀವನದ ಒಂದು ಕಂಪ್ಲೀಟ್ ಸೈಕಲ್ ಅನ್ನ, ಒಂದು ಪ್ರಾಪರ್ ಲೈಫ್ ಅನ್ನ, ಏನ್ ಹೇಳ್ತೀವಿ, ಒಂದು ಜೀವನ ಫಲಪ್ರದ ಆಗೋದು ಅಂತ ಹೇಳ್ತಾರಲ್ವಾ, ಸೊ ಅದನ್ನ ತಂದು ಕೊಡಬೇಕು. ಜೊತೆಗೆ ಈ ಕಾಮಸೂತ್ರ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಕೆಲವೊಂದಷ್ಟು ನೆಗೆಟಿವ್ ಟಾಕ್ ಇದೆ. ಇನ್ಫ್ಯಾಕ್ಟ್ ನನಗೆ ಅದು ಅಸಹ್ಯ ಅಂತ ಅನಿಸ್ತಿತ್ತು. ಯಾಕೆ ಅಂತಂದ್ರೆ ಇಂಥದ್ದನ್ನೆಲ್ಲ ಇಂಥ ಖುಲ್ಲಾಗಿ ಹೇಳೋ ತರದಲ್ಲಿ ಅಥವಾ ಈ ರೀತಿ ಮಾಡಬಹುದು ಅನ್ನುವಂಥ ಐಡಿಯಾ ಕೊಡೋದು ಯಾಕೆ ಅನ್ನುವಂಥದ್ದಿತ್ತು. ಆದ್ರೆ ರೀಸೆಂಟ್ ಆಗಿ ನನಗೆ ಗೊತ್ತಾಗಿದ್ದು, ಕಾಮಸೂತ್ರ ಅನ್ನುವಂತಹ ಶಾಸ್ತ್ರ ಕೇವಲ ಕಾಮೋದ್ರೇಕತೆಯನ್ನ ಹೇಳೋದಕ್ಕೆ ಬರೆದಿರೋದಲ್ವೇ ಅಲ್ಲ. ಆ ಶಾಸ್ತ್ರದಲ್ಲಿ ಇರುವಂತಹ ಕೇವಲ ಒಂದು ಚಾಪ್ಟರ್ ಮಾತ್ರ ಸೆಕ್ಷುವಲ್ ಪೊಸಿಷನ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡುತ್ತೆ. ಉಳಿದಿರೋದೆಲ್ಲವೂ ಕೂಡ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪ್ಲನೇಷನ್ ಅನ್ನ ಕೊಡುವಂಥದ್ದು. ಜೊತೆಗೆ ಹೆಣ್ಣು ಮಕ್ಕಳ ಜುವೆಲ್ರಿ ರಿಲೇಟೆಡ್ ಆಗಿ ಎಕ್ಸ್ಪ್ಲನೇಷನ್ ಅನ್ನ ಕೊಡುವಂಥದ್ದು ಅನ್ನೋದು ತುಂಬಾ ರೀಸೆಂಟ್ ಆಗಿ ನನಗೆ ಗೊತ್ತಾಯ್ತು. ಏನಕ್ಕೆ ಈ ಒಂದು ಎಪಿಸೋಡ್ ಅನ್ನ ಮಾಡಲೇಬೇಕು ಅನ್ನುವಂತಹ ಉದ್ದೇಶ ಬಂತು ಅಂತಂದ್ರೆ, ನಮಗೆ ಒಂದಷ್ಟು ಜನ ಹಾಫ್ ಕುಕ್ಡ್ ನಾಲೆಜ್ ಅಂತ ಕೊಡ್ತಿರ್ತಾರೆ. ಒಂದನ್ನ ನೋಡ್ಬಿಟ್ಟು ಅದರ ಒಳಾರ್ಥವನ್ನ ಅರ್ಥ ಮಾಡ್ಕೊಳ್ಳದೆ, ಇದು ಕೆಟ್ಟದು, ಇದು ಅಸಹ್ಯ, ಇದು ಅಶ್ಲೀಲ. ನನಗೆ ತುಂಬಾ ಬೇಜಾರಾಗಿದ್ದು ಯಾವಾಗ ಅಂತಂದ್ರೆ, ಶಿವಲಿಂಗದ ಆಕಾರವನ್ನ ಕುರಿತು ಅದು ಮೇಲ್ ಜೆನೈಟಲ್ ಪಾರ್ಟ್ ಅನ್ನ ಡಿಪಿಕ್ಟ್ ಮಾಡುತ್ತೆ ಅನ್ನುವಂತಹ ಮಾತನ್ನ ಯಾವುದೋ ಮತದವರು ಕಮೆಂಟ್ ಮಾಡೋ ತರದಲ್ಲಿ ಆಯ್ತು ಅಂತಂದ್ರೆ, ನಮ್ಮ ಧರ್ಮ ಏನು, ನಮ್ಮ ನಂಬಿಕೆ ಏನು, ಒಂದು ವೇಳೆ ಒಂದು ದೇವಸ್ಥಾನದ ಗೋಡೆಯ ಮೇಲೆ ಇರೋಟಿಕ್ ಸೆಕ್ಷುವಲ್ ಪೊಸಿಷನ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತಂದ್ರೆ, ವಾಟ್ ಈಸ್ ದ ಇಂಟೆನ್ಷನ್ ಬಿಹೈಂಡ್ ದ್ಯಾಟ್? ನಮ್ಮ ಜ್ಞಾನದ ಪರಿಮಿತಿ ಅನ್ನೋದು, ಅಳತೆ ಅನ್ನೋದು ಎಷ್ಟಿತ್ತು? ಇದ್ರ ಬಗ್ಗೆ, ನಮ್ಮ ಇತಿಹಾಸದ ಬಗ್ಗೆ ನಮಗೆ ಜ್ಞಾನ ಇರಬೇಕು. ಆವಾಗ ಮಾತ್ರ ನಮ್ಮ ಪ್ರೆಸೆಂಟ್ ಅನ್ನೋದು ಬೆಟರ್ ಆಗುತ್ತೆ. ಪ್ರೆಸೆಂಟ್ ಬೆಟರ್ ಇಲ್ಲದೆ ಬೆಟರ್ ಫ್ಯೂಚರ್ ಅನ್ನ ಕ್ರಿಯೇಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ದಯವಿಟ್ಟು ದಿಸ್ ಇಸ್ ಮೈ ಪರ್ಸನಲ್ ರಿಕ್ವೆಸ್ಟ್, ಯಾರೆಲ್ಲ ಟೀನೇಜರ್ಸ್ ಇರ್ತಾರೆ, ಯಾರೆಲ್ಲ ಕಪಲ್ಸ್ ಇರ್ತಾರೆ, ಯಾರೆಲ್ಲ ತಂದೆ ತಾಯಿ ಇರ್ತಾರೆ, ಅಥವಾ ನಿಮ್ಮ ಅಜ್ಜ ಅಜ್ಜಿ ಇರ್ತಾರೆ, ಅವರೆಲ್ಲರಿಗೂ ಕೂಡ ಈ ಒಂದು ಎಪಿಸೋಡ್ನ ಲಿಂಕ್ ಅನ್ನ ಕಳಿಸೋದನ್ನ ಮರಿಬೇಡಿ. ಯಾಕೆಂತಂದ್ರೆ ಈ ಒಂದು ವಿಚಾರ ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು. ಯಾಕೆಂತಂದ್ರೆ ನಮ್ಮ ನೆಕ್ಸ್ಟ್ ಜನರೇಷನ್ ಬೆಳಿಬೇಕು ಅಂತಂದ್ರೆ ಆ ಒಂದು
ಕ್ರಿಯೆ ನಡೆಯದೆ ಬೆಳೆಯಕ್ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ನಾವು ಇನ್ನೂ ಕೂಡ ಸೆಕ್ಷುವಲ್ ಇಂಟರ್ಕೋರ್ಸ್ನ ಮೂಲಕ ಮಾತ್ರ ನಮ್ಮ ಪ್ರೊಜನಿಯನ್ನ ಕ್ರಿಯೇಟ್ ಮಾಡಬಲ್ಲೆವು. ಆದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದನ್ನ ಹೊರತಾಗಿಯೂ ಕ್ರಿಯೇಷನ್ ಅನ್ನೋದು ಸಾಧ್ಯ ಇದೆ. ಅದನ್ನ ಉತ್ಪತ್ತಿ ಅಂತ ಕರೀತಾರೆ. ಈ ಉತ್ಪತ್ತಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಎಪಿಸೋಡ್ ಅನ್ನ ಅಪ್ಕಮಿಂಗ್ ಡೇಸ್ ಅಲ್ಲಿ ತರುವಂತಹ ಪ್ರಯತ್ನವನ್ನ ಡೆಫಿನೆಟ್ಲಿ ಮಾಡ್ತೀನಿ. ಸೊ ದಯವಿಟ್ಟು ಒನ್ಸ್ ಅಗೇನ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರು ವಿಡಿಯೋ ಶೇರ್ ಮಾಡ್ತೀರಾ ಲಿಂಕ್ ಅನ್ನ ಶೇರ್ ಮಾಡಿ. ಇದನ್ನ ಡೌನ್ಲೋಡ್ ಮಾಡಬೇಡಿ. ನನ್ನ ಸಮಯ ಅನ್ನೋದು ನಾನು ಈ ಎಲ್ಲ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ನನ್ನ ಕ್ಯೂರಿಯಾಸಿಟಿಯ ಜೊತೆಗೆ ಇದನ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು ಇದೆಲ್ಲದಕ್ಕೆ ನನ್ನ ಸಮಯವನ್ನ ಮೀಸಲಿಟ್ಟು ಮಾಡಿರ್ತೀನಿ. ದಯವಿಟ್ಟು ಅರ್ಥ ಮಾಡಿಕೊಂಡು ಐ ಹೋಪ್ ಯು ಆಲ್ ಕೋಆಪರೇಟ್. ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.